ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಸಂಕ್ರಾಂತಿ ಅಂದಾಕ್ಷಣ ನಮಗೆ ನೆನಪಾಗುವಂಥದ್ದೇನು? ಗಾಳಿಪಟ ಮತ್ತೆ ಎಳ್ಳು ಬೆಲ್ಲ ಅಲ್ವಾ? ಸೊ ಹಾಗೆ ಸಂಕ್ರಾಂತಿ ಅಂದಾಕ್ಷಣ ಅದೊಂದು ಸಡಗರ ಸಂಭ್ರಮ ಅಲ್ವಾ? ಸೊ ನಾವೀಗ ಮೊದಲ ಬಾರಿಗೆ ಒಂದು ಸೂರ್ಯನನ್ನ ನೆನೆಸೋಣ. ಓಂ ಭಾಸ್ಕರಾಯ ನಮಃ. ಸೊ ಯಾಕೆ ನಾವು ಸೂರ್ಯವನ್ನ ನೆನೆಸೋಣ ಅಂತಂದ್ರೆ, ಇಡೀ ಜಗತ್ತಿಗೆ ಒಂದು ಬೆಳಕನ್ನ ಕೊಡ್ತಾ ಇರುವಂಥವನು ಸೂರ್ಯ ಅಲ್ವಾ? ಪ್ರತಿನಿತ್ಯ ತನ್ನ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಾ ಇದ್ದಾನೆ ಅಲ್ವಾ? ಸೊ ಹಾಗೆ ಸೂರ್ಯ ಏನು ತನ್ನ ಪಥವನ್ನ ಬದಲಿಸುತ್ತಿರುವಂತಹ ಒಂದು ಸಮಯ. ಅದೇ ರೀತಿ ಒಂದು ನಮ್ಮ ಒಂದು ತನು ಮನ ಚೈತನ್ಯವನ್ನ ಮೂಡ್ತಾ ಇರುವಂತಹದ್ದಾಗಿದೆ. ನೆಕ್ಸ್ಟು ಹೊಸ ಬೆಳಕು, ಹೊಸ ಕ್ರಾಂತಿ, ಇದೆಲ್ಲ ಈ ಜಗತ್ತಲ್ಲಿ ಹರಡ್ತಾ ಇರುವಂತಹ ಒಂದು ಸಂದರ್ಭ. ಸೊ ಇಂತಹ ಒಂದು ಹಬ್ಬವನ್ನ ನಾವು ನಮ್ಮ ಶಾಲೆಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಏತಕ್ಕಾಗಿ ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಆಚರಿಸುವಂತಹ ಒಂದು ಹಬ್ಬದ ಉದ್ದೇಶವನ್ನ, ಹಬ್ಬದ ವಿಶೇಷತೆಯನ್ನ ನಿಮಗೆ ತಿಳಿಸೋದಕ್ಕೋಸ್ಕರ, ಅದನ್ನ ಅರ್ಥಕೊಳ್ಳೋದಕ್ಕೋಸ್ಕರ ನಾವೆಲ್ಲ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಆಗ್ಲೇ ಹೇಳಿದ್ರಿ ಎಳ್ಳು ಬೆಲ್ಲ ಗಾಳಿಪಟ ಅಂತ. ಸೊ ಫಸ್ಟು ನಾವು ಹೇಗೆ ಈ ಒಂದು ಹಬ್ಬವನ್ನ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಆಚರಣೆಯನ್ನ ಮಾಡ್ತೀವಿ ಅಂದಾಗ ಸೊ ಮೊದಲು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನಾವು ಸ್ನಾನವನ್ನ ಮಾಡಿ, ಇನ್ನೂ ಕೆಲವೊಂದು ಪ್ರದೇಶಗಳಲ್ಲಿ ತೀರ್ಥ ಯಾತ್ರೆಗಳಲ್ಲಿ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗಂಗಾ ನದಿ, ತುಂಗಭದ್ರಾ, ಕಾವೇರಿ, ಆ ನದಿಗಳಲ್ಲಿ ಹೋಗ್ಬಿಟ್ಟು ಸ್ನಾನವನ್ನ ಮಾಡ್ತಾರೆ. ಸೊ ಈ ಒಂದು ಸಮಯವನ್ನ ಪುಣ್ಯದ ಕಾಲ ಅಂತ ಹೇಳ್ತೀವಿ. ಸೂರ್ಯ ತನ್ನ ದಕ್ಷಿಣ ದಿಕ್ಕಿನಿಂದ ಉತ್ತರದ ದಿಕ್ಕಿಗೆ ಪಥವನ್ನ ಬದಲಾಯಿಸುವಂತಹ ಒಂದು ಪುಣ್ಯಕಾಲ, ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳ್ತೀವಿ. ಇಲ್ಲಿಂದ ಸೊ ಇವತ್ತಿನಿಂದ ಹಿಡಿದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹಾಗೆ ಹಿಂದೆ ಪುರಾಣದಲ್ಲಿ ಈ ಒಂದು ಸಂಕ್ರಾಂತಿಗೆ ತುಂಬಾ ಮಹತ್ವವನ್ನು ಕೊಡ್ತಾ ಇದ್ರು. ಸೊ ಭಗೀರಥ ಗಂಗಾದೇವಿಯನ್ನ ಭೂಮಿಗಿಳಿಸಿದಂಥ ಒಂದು ಸಂದರ್ಭ ಇದೇ ಒಂದು ಸಂಕ್ರಾಂತಿ ಆಗಿರುತ್ತೆ. ಮತ್ತೆ ಭೀಷ್ಮಾಚಾರ್ಯರು ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಇಚ್ಛಾಮರಣಿ, ಅವನ ಸಾವನ್ನ ಯಾವಾಗ ಪಡಿಬೇಕು ಅನ್ನುವಂತಹ ಒಂದು ಇಚ್ಛಾಮರಣಿ ಆಗಿರ್ತಾನೆ. ಸೊ ಅವನು ಅರ್ಜುನನ ಬಾಣಗಳಿಂದ ಘಾತಿಸಲ್ಪಟ್ಟು ಶರಶಯ್ಯದ ಮೇಲೆ ಮಲಗಿದಂತಹ ಸಂದರ್ಭದಲ್ಲಿ ಅವನು ಸಂಕ್ರಾಂತಿಯ ಒಂದು ಸಮಯಕ್ಕೋಸ್ಕರ ತನ್ನ ಪ್ರಾಣವನ್ನ ಹಿಡಿದಿಟ್ಕೊಂಡಿರ್ತಾನೆ. ಅಂತ ಒಂದು ಸಮಯ ಸಂಕ್ರಾಂತಿ ಆಗಿರುತ್ತೆ. ಸೊ ಆಗ ಆ ಒಂದು ಸಂದರ್ಭದಲ್ಲಿ ಮರಣವನ್ನ ಹೊಂದಿದ್ರೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ, ಸೀದಾ ನಾವು ಸ್ವರ್ಗ ಲೋಕಕ್ಕೆ ಹೋಗಬಹುದು ಅನ್ನುವ ದೃಷ್ಟಿಯಿಂದ ಭೀಷ್ಮಾಚಾರ್ಯರು ಆ ಒಂದು ದಿನವನ್ನ ಆರಿಸ್ಕೊಂಡಿರ್ತಾರೆ. ಸೊ ಅದೇ ರೀತಿ ಇನ್ನು ಮಹಾವಿಷ್ಣು ಒಂದು ವರಹ ಅವತಾರವನ್ನ ಎತ್ತಿದ್ದು ಇದೇ ಒಂದು ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಆಗ್ಲೇ ಹೇಳಿದೆ. ಸೊ ಹೇಗೆ ಆಚರಣೆಯನ್ನ ಮಾಡ್ತಾರೆ ಅಂತಂದ್ರೆ, ಫಸ್ಟು ಸ್ನಾನವನ್ನ ಮಾಡಿಬಿಟ್ಟು ಬೆಳಗ್ಗೆ ಸೂರ್ಯನ ಉದಯ ಆಗುವಂತಕ್ಕಿಂತ ಮುಂಚೆ ಮನೆಯನ್ನ ಶುಚಿ ಮಾಡಿ ರಂಗಿನ ರಂಗೋಲಿಗಳನ್ನು ಹಾಕಿ ಮತ್ತೆ ಮನೆಗಳಲ್ಲಿ ಪೂಜೆಯನ್ನ ಮಾಡಿ, ಸೂರ್ಯ ಉದಯ ಆಗುವಂಥ ಸಂದರ್ಭದಲ್ಲಿ ಸೂರ್ಯನಿಗೆ ಹಾಲು ತುಪ್ಪವನ್ನ ಅರ್ಪಿಸಿ ಸೂರ್ಯನನ್ನ ಪೂಜಿಸುವಂತಹ ಒಂದು ಸಮಯ ಆಗಿದೆ. ಸೂರ್ಯನ ನಾವು ದೈವದ ಸಂಕೇತ ಅಂತ ಹೇಳ್ತೀವಿ. ಇಡೀ ಒಂದು ಸೂರ್ಯ ಇಲ್ಲ ಅಂತಂದ್ರೆ ಎಲ್ಲ ಜಗತ್ತು ಒಂದು ಕತ್ತಲಮಯದಲ್ಲಿ ಆಗುತ್ತೆ ಅಲ್ವಾ? ಸೊ ನಮ್ಮ ಒಂದು ಆಹಾರವನ್ನ ರೈತರು ಕೂಡ ಆ ಒಂದು ಸೂರ್ಯನನ್ನ ಅವಲಂಬಿತರಾಗಿರ್ತಾರೆ. ಸೊ ಆದ ಕಾರಣ ಸೂರ್ಯನ ಪೂಜೆ ಮಾಡುವಂತ ಒಂದು ಸಮಯ. ಹಾಗೆ ಇದನ್ನ ಸುಗ್ಗಿ ಹಬ್ಬ ಅಂತಲೂ ಆಚರಣೆ ಮಾಡ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ ರೈತರ ಹಬ್ಬ, ಮಕರ ಸಂಕ್ರಾಂತಿ, ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಅದೇ ರೀತಿ ನಮ್ಮ ಒಂದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತ ಮತ್ತೆ ಇಡೀ ಉತ್ತರ ಭಾರತಾದ್ಯಂತ ಆಚರಿಸುವಂತ ಒಂದು ಸಂಭ್ರಮ ಸಡಗರದ ಹಬ್ಬ ಅಂತಾನೆ ಹೇಳ್ಬೋದು. ಇನ್ನು ತಮಿಳುನಾಡಿನಲ್ಲಿ ಇದನ್ನು ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಪೆದ್ದ ಪಂಡಗ ಅಂತ ಆಚರಣೆಯನ್ನ ಮಾಡ್ತಾರೆ. ಅದೇ ರೀತಿ ಪಂಜಾಬಲ್ಲಿ ಒಂದು ಬೇಗುಲಿ ಬಿಹು ಅಂತ, ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ ಅಂತ,
ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ಹಲವಾರು ಹೆಸರುಗಳಿಂದ ಆಚರಿಸಲ್ಪಡುವಂತಹ ಹಬ್ಬ, ಇಡೀ ಭಾರತಾದ್ಯಂತ ಆಚರಿಸುವಂಥ ಒಂದು ಹಬ್ಬ. ಅದೇ ಗಾಳಿಪಟ ಅಂತ ಹೇಳಿದ್ವಿ. ಸೊ ಚಿಕ್ಕ ಮಕ್ಕಳು, ಮನೆಯಲ್ಲಿರುವಂಥ ಎಲ್ಲ ಚಿಕ್ಕ ಮಕ್ಕಳು ಸ್ನಾನವನ್ನು ಮಾಡಿ, ಒಂದು ಹೊಸ ಬಟ್ಟೆಯನ್ನು, ಎಣ್ಣೆ ಸ್ನಾನವನ್ನು ಮಾಡಿ, ಸೊ ಹೊಸ ಬಟ್ಟೆಯನ್ನು ಧರಿಸಿ ಎಲ್ಲರೂ ಒಂದು ಗಾಳಿಪಟವನ್ನು ಆಚರಿಸುವಂಥ ಹಬ್ಬ. ಅದೇ ರೀತಿ ಕೆಲವೊಂದು ರಾಜ್ಯಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಗುಜರಾತ್ ಮತ್ತು ಉತ್ತರ ಪ್ರದೇಶ ಅಂತಹ ದೇಶಗಳಲ್ಲಿ ಗಾಳಿಪಟದ ಉತ್ಸವ ಅಂತಲೇ ಮಾಡ್ತಾ ಹೋಗ್ತಾ ಇದ್ದಾರೆ, ಅದನ್ನು ನಾವು ಕಾಣ್ಬೋದು. ಸೊ ಹಾಗೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಸೊ ಈ ಒಂದು ನುಡಿಗಟ್ಟು ನಮಗೇನು ತಿಳಿಸುತ್ತಪ್ಪ ಅಂತಂದರೆ, ಎಳ್ಳು ಮತ್ತು ಬೆಲ್ಲ ನಮ್ಮ ದೇಹದಲ್ಲಿ, ಸೊ ಯಾವುದೇ ಒಂದು ಹಿರಿಯರು ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಅಂತ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಚಳಿಗಾಲ ಹೆಚ್ಚು ಇದ್ದಂಥ ಒಂದು ಸಂದರ್ಭದಲ್ಲಿ ಈ ಸಂಕ್ರಾಂತಿಯಿಂದ ಏನಾಗುತ್ತೆ, ಹಗಲು ಹೆಚ್ಚಾಗುತ್ತೆ, ಸೊ ಚಳಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ಚಳಿಗಾಲದಲ್ಲಿ ಒಂದು ಎಣ್ಣೆ ಅಂಶ ಕಡಿಮೆ ಆಗಿ ಹೋಗಿರುತ್ತೆ. ಸೊ ಆ ಒಂದು ಎಳ್ಳು ಮತ್ತು ಬೆಲ್ಲ ತಿನ್ನೋದ್ರಿಂದ, ಅದೇ ರೀತಿ ಕೊಬ್ಬರಿ, ಶೇಂಗಾ ಅಂತಹ ಒಂದು ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಕಳೆದು ಹೋಗಿರುವಂತಹ ಎಣ್ಣೆಯ ಅಂಶ ಮತ್ತೆ ಮರುಕಳಿಸುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ನಾವು ಸೇವಿಸ್ತೀವಿ. ಇನ್ನು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಯಾವುದೋ ಒಂದು ಕಾರಣಕ್ಕೆ ಕೆಲವರಲ್ಲಿ ವೈಮನಸ್ಸು ಉಂಟಾಗಿರುತ್ತೆ, ಅಂದರೆ ಫ್ರೆಂಡ್ಸಲ್ಲಿ ಮತ್ತು ಪೇರೆಂಟ್ಸಲ್ಲಿ, ಅದೇ ರೀತಿ ಅಣ್ಣ ತಮ್ಮಂದರಲ್ಲಿ, ಅಕ್ಕ ತಂಗರಲ್ಲಿ. ಈಗ ನೋಡ್ಬೋದು ಸೊಸೈಟಿಯಲ್ಲೆಲ್ಲ, ಸೊ ಆಸ್ತಿ ವಿಚಾರಕ್ಕೋಸ್ಕರ ಕೆಲವೊಬ್ಬರನ್ನ ಸಂಬಂಧಗಳ ಒಂದು ಬಾಂಧವ್ಯವನ್ನು ನಾವು ಕಳ್ಕೊಳ್ತಾ ಹೋಗ್ತಾ ಇದ್ವಿ ಅಲ್ವಾ. ಸೊ ಅಂತಹ ಒಂದು ಬಾಂಧವ್ಯವನ್ನು ಬೆಸೆಯುವಂತಹ ಒಂದು ಹಬ್ಬ ಇದಾಗಿದೆ. ಸೊ ಹಾಗಾಗಿ ಹಿಂದೆ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಊರಿನಲ್ಲಿರುವಂತಹ ಪಟೇಲರು ಏನು ಮಾಡ್ತಾ ಇದ್ರು, ಒಂದು ಎಳ್ಳು ಬೆಲ್ಲವನ್ನು ಕೊಟ್ಬಿಟ್ಟು ಒಳ್ಳೆ ಮಾತಾಡಿ ಅಂತ ಹೇಳಿಬಿಟ್ಟು ಅವ್ರನ್ನ ರಾಜಿ ಮಾಡ್ತಾ ಇದ್ರು. ಸೊ ಹಾಗಾಗಿ ಎಷ್ಟೊಂದು ದಿನಗಳಿಂದ ನಾವು ಅವರನ್ನು ಮಾತಾಡಿಸದೆ ಹಾಗೇ ಇರ್ತಿದ್ವಲ್ವ, ಇರ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವರನ್ನು ಒಂದು ಮಾಡೋದಕ್ಕೋಸ್ಕರ ಈಗ ಆ ಒಂದು ಎಳ್ಳು ಬೆಲ್ಲವನ್ನು ಕೊಟ್ಟಾಗಿನಿಂದನೂ ಕೂಡ ಅವರು ಒಳ್ಳೆ ಹಿಂದಿನ ಎಲ್ಲ ಒಂದು ಕೆಟ್ಟ ಮಾತುಗಳನ್ನು ಅಥವಾ ಕೆಟ್ಟ ಸನ್ನಿವೇಶಗಳನ್ನು ಮರೆತು ಮುಂದೆ ಒಳ್ಳೆಯ ಮಾತುಗಳನ್ನು ಮಾತಾಡ್ತಾ ನಮ್ಮ ಬಾಂಧವ್ಯವನ್ನು ಬೆಸೆಯುವಂಥದ್ದು ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಎಳ್ಳು ಬೆಲ್ಲವನ್ನು ಕೊಡ್ತೀವಿ. ಅದೇ ರೀತಿ ಇದೊಂದು ರೈತರ ಹಬ್ಬ ಅಂತ ಹೇಳಿದೆ. ರೈತರು ಸೊ ತಮ್ಮ ಜಾನುವಾರುಗಳಿಗೆ, ಅಂದರೆ ದನ ಕರುಗಳಿಗೆ ಅಲಂಕಾರ ಮಾಡಿ ಬಣ್ಣ ಬಣ್ಣದ ಒಂದು ಟೇಪುಗಳನ್ನೆಲ್ಲ ಕಟ್ಬಿಟ್ಟು, ಸೊ ಊರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಮೆರವಣಿಗೆ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಜಾನುವಾರುಗಳಿಗೆ ಅಷ್ಟೊಂದು ಹೊಲದಲ್ಲಿ ಕೆಲಸ ಇರುವುದಿಲ್ಲ. ಅವಕ್ಕೂ ಕೂಡ ಒಂದು ಸಂತೋಷವನ್ನು ವ್ಯಕ್ತಪಡಿಸುವಂತಹ ಅವಕಾಶ ರೈತರು ಏನು ಮಾಡ್ತಾರೆ, ಅವುಗಳಿಗೆ ಕಲ್ಪಿಸಿಕೊಡ್ತಾರೆ. ಸೊ ಇನ್ನು ಕಿಚ್ಚನ್ನು ಆಯಿಸೋದು ಅಂತ ಹೇಳ್ತಾರೆ. ದನಕರುಗಳನ್ನು ಸೊ ಆ ಒಂದು ಬೆಂಕಿ ಹಾಕ್ಬಿಟ್ಟು ಬೆಂಕಿಯಲ್ಲಿ ಅವುಗಳನ್ನು ಜಿಗಿಸುವಂತಹದಕ್ಕೆ ಕಿಚ್ಚು ಆಯಿಸೋದು ಅಂತ ಹೇಳ್ತಾರೆ. ಸೊ ಯಾಕೆ ಕಿಚ್ಚನ್ನು ಆಯಿಸ್ತಾರೆ ಅಂತಂದರೆ, ಅವುಗಳಲ್ಲಿ ಕೆಲಸ ಇಲ್ದೇ ಸೊ ಅವು ಹಾಗೆ ಇರ್ತಾವಲ್ವ, ಅವುಗಳಿಗೆ ಗೊತ್ತಾಗ್ದೇ ಅವುಗಳ ದೇಹದಲ್ಲಿ, ಜಾನುವಾರುಗಳ ದೇಹದಲ್ಲಿ ಏನಾಗಿರುತ್ತೆ, ಒಂದು ಹುಣ್ಣೆ ಅಂತಹ ಅಂತಹ ಹುಳಗಳು ಏನಾಗಿರುತ್ತೋ ಸೇರ್ಕೊಂಡ್ಬಿಟ್ಟಿರ್ತವೆ. ಸೊ ಅವನ್ನ ಈಗಿನ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಮೆಡಿಸಿನ್ಸ್ ಇದೆ, ಅದನ್ನು ಹಚ್ಬಿಟ್ಟು ಅವುಗಳನ್ನು ಶುಚಿ ಮಾಡಿಬಿಟ್ರೆ ಹೋಗ್ತಾ ಇತ್ತು. ಆದರೆ ಹಿಂದೆ ಅವೆಲ್ಲ ಅವಕಾಶಗಳು ಇರಲಿಲ್ಲ. ಸೊ ಆದ ಕಾರಣ ಏನು ಮಾಡ್ತಾ ಇದ್ರು, ಅವುಗಳನ್ನು ಬೆಂಕಿಯಲ್ಲಿ ಜಿಗಿಸ್ತಾ ಇದ್ರು. ಆ ಬೆಂಕಿಯಲ್ಲಿ ಜಿಗಿಸಿದಾಗ ಆ ಒಂದು ಬೆಂಕಿಯ ಶಾಖ ಅವುಗಳ ದೇಹಕ್ಕೆ ತಾಕಿದಾಗ ಏನಾಗುತ್ತೆ, ಅವುಗಳ ದೇಹದಲ್ಲಿ ಅಂಟಿಕೊಂಡಿರುವಂತಹ ಜಿಗಿ ಹುಳುಗಳು ಏನಾಗ್ತಾ ಇದ್ವು, ಬೆಂಕಿಗೆ ಬೀಳ್ತಾ ಇದ್ವು. ಸೊ ಅವುಗಳ ಜೀವನ ಕೂಡ ಏನಾಗ್ತಾ ಇತ್ತು, ಸುಖಮಯವಾದಂತಹ ಜೀವನ ಆಗ್ತಾ ಇತ್ತು. ಸೊ ಹೀಗೆ ಒಂದು ನಾವು ರೈತರ ಹಬ್ಬ ಅನ್ನೋದನ್ನು ನೋಡ್ಬೋದು. ಅದೇ ರೀತಿ ಸೊ ಅವರು ಬೆಳೆದಂತಹ ಅಕ್ಕಿ ಮತ್ತು ಜೋಳ, ಎಳ್ಳು, ಕಬ್ಬು ಅಂಥವೆಲ್ಲವೂ ಕೂಡ ವರ್ಷಾನುಗಟ್ಟಲೆ ಏನು ಮಾಡ್ತಾರೆ, ಅವರು ಒಂದು ಹೊಲದಲ್ಲಿ ಬೆಳೆಯುವಂತಹ ಒಂದು ಫಸಲು ಕೈ ಸೇರುವಂತಹ ಸಮಯ, ಅದನ್ನು ಸುಗ್ಗಿ ಹಬ್ಬ ಅಂತ ಹೇಳಿಬಿಟ್ಟು ಸೊ ಮನೆಗಳಿಗೆ ತಂದು ರಾಶಿ ಹಾಕಿ ಅದ್ರ ಮೇಲೆ ಒಂದು ಕಳಶವನ್ನು ಮತ್ತು ಒಂದು ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಮನೆಗೆ ತೆಗೆದುಕೊಳ್ಳುವಂಥ ಒಂದು ಸುಸಮಯ ಅಂತಲೇ ಹೇಳ್ಬೋದು. ಸೊ ಹಾಗೆ ಮತ್ತು ಉತ್ತರಾಯಣ ಪುಣ್ಯದ ಕಾಲ. ಸೊ ನಾವು ಒಂದು
ಧನಸ್ಸು ರಾಶಿಯಿಂದ ಒಂದು ಮಕರ ರಾಶಿಗೆ ತನ್ನ ಪಥವನ್ನು ಬದಲಾಯಿಸ್ತಾನೆ. ಸೊ ಈಗಿಂದ ಏನಾಗುತ್ತೆ, ಈಗ ತುಂಬ ಚಳಿ ಇತ್ತು ಈ ಹಿಂದೆ ದಿನಗಳನ್ನು ನೋಡಿದಾಗ ಅಲ್ವಾ. ಈಗ ನೆಕ್ಸ್ಟು ಇನ್ನೇನು ನಾಳೆಯಿಂದ ಏನಾಗುತ್ತೆ, ಇವತ್ತು ನಾಳೆಯಿಂದನೇ ಏನಾಗುತ್ತೆ, ನಮಗೆ ಒಂದು ವಾತಾವರಣದಲ್ಲಿ ಉಷ್ಣತೆ ಅನ್ನೋದು ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆದ ಕಾರಣ ನಾವು ಈ ಒಂದು ಸಂದರ್ಭವನ್ನು ಒಂದು ಒಳ್ಳೆಯ ಸಮಯ, ಇಲ್ಲಿಂದ ಒಂದು ಶುಭ ಸಮಯ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಸಂಕ್ರಾಂತಿ ನಿಮ್ಮ ಒಂದು ಬಾಳಿನಲ್ಲಿ ಒಂದು ಸಮೃದ್ಧಿ, ಯಶಸ್ಸು ಹಾಗೆ ಸಂತೋಷವನ್ನು ನೀಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹಾಕುತ್ತೀನಿ. ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳು.